ಈ ವರ್ಷ ತುಂಬ ಹರ್ಷದಾಯಕವಾದಂತಹ ಒಂದು ವಿಚಾರ ಅಂತ ಹೇಳಿದರೆ, ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇಲ್ಲಿಯ ತನಕ ತುಂಬ ಕಷ್ಟ, ನಷ್ಟ, ಆನಂತರದಲ್ಲಿ ಜೀವನವನ್ನು ಜಿಗುಪ್ಸೆ ಹೇಳ್ತಕ್ಕಂಥದ್ದಗೊಂಡು ತುಂಬ ಬಳಲಿ ಇರ್ತಕ್ಕಂಥವರಿಗೆ ಗುರುವು ಲಾಭಾಧಿಪತ್ಯ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಬರುವುದರಿಂದ ಕೊಂಚ ಮಟ್ಟಿಗೆ ಅಭಿವೃದ್ಧಿಯು ಆನಂತರದಲ್ಲೇ ಅದರಲ್ಲಿ ಹೊರಗಡೆ ಬರುವಂಥದ್ದು. ಮತ್ತೊಂದು ಆಶ್ಚರ್ಯಕರವಾದಂಥ ವಿಚಾರ ಅಂತ ಹೇಳಿದರೆ, ತುಂಬ ಸಮಯದಿಂದ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂತಹ ಕೆಲಸ ನಿಮಗೆ ಆಗ್ತಕ್ಕಂಥದ್ದು. ಆನಂತರದಲ್ಲಿ ಹುಡುಕ್ತಾ ಇದ್ದಂತಹ ಬಳ್ಳಿ ಹೇಳ್ತಕ್ಕಂಥದ್ದು ಕಾಲು ಬುಡಕ್ಕೆ ಬಂದು ಸುತ್ತಕೊಳ್ತು ಹೇಳದಂಥ ರೀತಿಯಲ್ಲಿ ಆಗ್ತಕ್ಕಂತಹ ಸಾಧ್ಯತೆಗಳು, ಜೊತೆಯಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ತುಂಬ ಹಿನ್ನಡೆಯನ್ನು ಅನುಭವಿಸಿರುತ್ತೀರಿ. ಆದರೂ ಕೂಡ ಈ ಸಮಯದಿಂದ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯು, ತದನಂತರದಲ್ಲಿ ಅದರಿಂದಾಗಿ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ನಿಮಗೆ ಈ ವರ್ಷ ಇರತಕ್ಕಂಥದ್ದು. ಜೊತೆಯಲ್ಲಿ ಸಾಂಸಾರಿಕವಾದಂತಹ ಜೀವನದಲ್ಲಿ ಮಾತ್ರ ಮೊದಲಿನ ಒಂದು 3 ತಿಂಗಳು ಹಗ್ಗ ಜಗ್ಗಾಟದ ರೀತಿಯಲ್ಲಿ ಆಗ್ತಕ್ಕಂಥದ್ದು. ತದನಂತರದಲ್ಲಿ ಜೀವನದಲ್ಲಿ ಜುಗುಪ್ಸೆ ಬಂದ ರೀತಿಯಾದಂಥದ್ದು. ಆದರೂ ಕೂಡ 3 ತಿಂಗಳ ನಂತರದಲ್ಲೇ ಸರಿ ಹೋಗುವಂತಹದ್ದು, ಉತ್ತಮವಾಗಿ ಇರತಕ್ಕಂತಹ ವಿಚಾರವನ್ನು ನಾವು ಕಾಣಬಹುದಾಗುತ್ತೆ. ಆದರೆ ಮಕ್ಕಳಿಂದ ನಿಮಗೆ ಈ ವರ್ಷ ಸ್ವಲ್ಪ ಮನಸ್ತಾಪಾದಿಗಳು ಮತ್ತು ಮಕ್ಕಳ ಮೇಲೆ ಕೆಲವೊಂದು ಮುನಿಸು ಇತ್ಯಾದಿಗಳು ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈ ಒಂದು ವರ್ಷದಲ್ಲಿ ನಿಮಗೆ ಇರತಕ್ಕಂಥದ್ದು. ಹಿಂದಿನದ್ದು ಮುಂದಿನದ್ದು ವಿಚಾರವನ್ನು ಮಾಡಿಕೊಂಡು ಈ ಒಂದು ವರ್ಷವನ್ನು ನಾವು ತೆಗೆದುಕೊಂಡ್ರೆ, ಹಿಂದೆ ತುಂಬ ಕಷ್ಟಗಳನ್ನು ಪಟ್ಟಿರುತ್ತೀರಿ. ಈ ಸಮಯ ಸ್ವಲ್ಪ ಮಟ್ಟಿದಾದಂತಹ ಖುಷಿಯ ಜೀವನ ಹೇಳ್ತಕ್ಕಂಥದ್ದನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀರಿ, ಕಟ್ಟಿಕೊಳ್ಳುತ್ತೀರಿ. ಮುಂದಿನ ಸಮಯದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಲಾಭಾಧಿಪತಿಯಾಗಿ ಗುರು ಬಂದರೂ ಕೂಡ ಅಲ್ಲಿ ಕೆಲವೊಂದು ಕಿರಿಕಿರಿ ಸಮಸ್ಯೆ ಇತ್ಯಾದಿಗಳಿಗೆ ರಾಹು ಕೂಡ ಕಾರಣವನ್ನು ಕೊಡ್ತಾ ಇರ್ತಾನೆ ಅಂತ ಹೇಳುವುದನ್ನು ನಾವು ಮರೆಯುವಾಗಿಲ್ಲ. ಆದರೆ ಜೀವನದಲ್ಲಿ ಶ್ರಮಕ್ಕೆ ತಕ್ಕದಾದಂತಹ ಫಲ ಹೇಳ್ತಕ್ಕಂತಹ ಸಿಗಬೇಕು. ಆ ರೀತಿಯಾದಂತಹ ಫಲ ಈ ವರ್ಷದಲ್ಲಿ ಸಿಗ್ತಕ್ಕಂತಹದ್ದು. ಜೊತೆಯಲ್ಲಿ ದಿಢೀರ್ ಅಂತ ಹೇಳಿ ಯಾವುದಾದ್ರೂ ಒಂದು ಮೂಲದಿಂದ ಬೆಲೆ ಬಾಳತಕ್ಕಂಥ, ಅದರಲ್ಲೂ ಹಣ ಅಂತ ಹೇಳುವುದಾಗಿ ನಾವು ಕರೀತೇವೆ, ಅದು ಸಣ್ಣದಲ್ಲ, ಸ್ವಲ್ಪ ದೊಡ್ಡದಾದಂತಹ ಒಂದು ಮೊತ್ತ ಹೇಳ್ತಕ್ಕಂಥದ್ದು, ಬಯಸದೇ ಬಂದ ಭಾಗ್ಯವೆಂಬಂತಹ ರೀತಿಯಲ್ಲಿ ಬರ್ತಕ್ಕಂತಹ ಸಾಧ್ಯತೆಯು ಕೂಡ ಇವರಿಗೆ ಇರತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಎಲ್ಲೋ ಒಂದೆಡೆಯಿಂದ ತುಂಬ ಖುಷಿಯನ್ನು ಪಡುವಂತಹ ಸುಸಮಯ ಹೇಳ್ತಕ್ಕಂಥದ್ದು ಇದಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಈ ರಾಶಿಯವರು ವಿಶೇಷವಾಗಿ ತ್ರಿಪುರ ಸುಂದರಿ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳುವುದರಿಂದ, ಮತ್ತು ಅಷ್ಟೇ ಅಲ್ಲದೆ ಗುರುವಿನ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವುದರಿಂದಾಗಿ ಹೆಚ್ಚಿದಾದಂತಹ ಒಂದು ಫಲವನ್ನು ಇವರು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟದಾದಂತಹ ಕಿರಿಕಿರಿಗಳನ್ನು ಹೊರತುಪಡಿಸಿದರೆ ಅದಕ್ಕೆಲ್ಲ ನೀವು ಹೆದರೋದು ಇಲ್ಲ, ಕುಗ್ಗೋದು ಇಲ್ಲ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನಂ ಎಂಬಂಥ ರೀತಿಯಲ್ಲಿ ನೀವು ಹೋಗ್ತೀರಿ. ಒಳ್ಳೆಯದಾದಂತಹ ಭವಿಷ್ಯ ಇರತಕ್ಕಂಥದ್ದು. ಆ ಭವಿಷ್ಯವನ್ನು ನಿಮ್ಮ ಕೈಯಾರೆ ನೀವು ಕಟ್ಟಿ ಬೆಳೆಸಿದ್ದೀರಿ. ಇನ್ನು ಮುಂದಿನ ದಿವಸದಲ್ಲಿ
ಅದನ್ನು ಬೆಳೆದು ಹೆಮ್ಮರವೆಂಬಂಥ ರೀತಿಯಲ್ಲಿ ಮಾಡಿ ತೋರಿಸುವವರಿದ್ದೇನೆ. ಹಾಗಾಗಿ ತುಂಬ ಸಂತೋಷದಾಯಕವಾದಂಥ ವಿಚಾರವು ಇದಾಗಿರೋದು.